ಸೃಷ್ಟಿಸಿದ ಮೂಕಜ್ಜಿ ಹೇಗಿತ್ತು. ಅಜ್ಜಿಯಿಂದ ನಾವು ಕಣ್ಮುಂದೆ ಬರುತ್ತೆ ಆ ಬೆನ್ನು ಬಾಗಿದಂತಹ ಅಡುಗೂಲಜ್ಜಿಯ ಒಂದು ಪಾತ್ರ ಬರುತ್ತೆ. ಆಕೆ ವಿಧವೆ, ಕೇಶ ಮುಂಡನೆ ಮಾಡಿಕೊಂಡಿದ್ದಂಥವಳು, ಕೆಂಪು ಸೀರೆಯನ್ನು ಉಡ್ತಾ ಇದ್ದಂಥವಳು, ಜೊತೆಗೆ ಈ ಥರದ ಒಂದು ಮುದುಕಿ. ಈ ಹಿಂದಿನ ಅಜ್ಜಿಯನ್ನ ನಮ್ಮ ಬಯಲು ಪ್ರದೇಶದಲ್ಲಿ ನೋಡಿದಾಗ ಅವರು ಹಲ್ಲಿಗೆಲ್ಲ ಕಾಚು ಹಾಕೋತಾ ಇದ್ರು, ಅಂದ್ರೆ ಕಪ್ಪಾಗಿ ಕಾಣಿಸ್ತಾ ಇತ್ತು ಹಲ್ಲೆಲ್ಲ. ನಾನೊಂದು ಪಾತ್ರಕ್ಕೆ ಇಂಥ ಮೂಕಜ್ಜಿಯನ್ನು ಹುಡುಕಕ್ಕೆ ಅಂತ ಹೊರಟಾಗ ಇಲ್ಲಿಗೆ ಬಂದೆ. ಈ ರೀತಿಯ ಅಜ್ಜಿಯವರು ಇಲ್ಲಿ ಸಿಗಬಹುದು, ಬ್ರಹ್ಮಾವರ ಅಥವಾ ಸಾಲಿಗ್ರಾಮ ಉಡುಪಿಯಲ್ಲಿ ಅಂತ ಚಿತ್ರೀಕರಣ ಮಾಡಿದ್ದಿಲ್ಲಿಗೆ. ಇಲ್ಲಿ ರಂಗಭೂಮಿ ಎಲ್ಲ ಗೆಳೆಯರನ್ನ ನೀವು ಕಂಡಂತಹ ಮೂಕಜ್ಜಿಯನ್ನು ನನಗೆ ತೋರಿಸಿ, ಯಾರಾದರೂ ಅಜ್ಜಿನ ಆ ಪಾತ್ರಕ್ಕೆ ಯಾರಾದರೂ ಹೋಲಿಸ್ಬೇಕು ಅಂತ. ಸುಮಾರು ಇಡೀ ಕರ್ನಾಟಕದಂತ ಓಡಾಡಬೇಕಾಯ್ತು. ಒಂದು 500 ಜನ ಅಜ್ಜಿಯರನ್ನ ನಾನು ನೋಡಿದ್ದೀನಿ. 500 ಜನ ಅಜ್ಜಿಯರಲ್ಲಿ 490 ಜನ ಹಲ್ಲು ಕಟ್ಟಿಸ್ಕೊಂಡಿದ್ದಂಥವ್ರು. ನಿಮ್ಮ ಹಲ್ಲು ತೆಗೀನಿದ್ರು ಯಾರು ತೆಗಿತಾ ಇರಲ್ಲ. ಹೇಗೆ ಕಾಣಿಸುತ್ತೆ ನಿಮ್ಮ ಬೊಚ್ಚು ಬಾಯಿ ನೋಡೋಣ, ಹಲ್ಲು ತೆಗೀನಿದ್ರೆ ಯಾರು ತೆಗಿಯಕ್ಕೆ ಇಷ್ಟ ಇಲ್ಲ. ಹೀಗೆ ಬೇಕಾದ್ರೆ ನಾವು ಅಭಿನಯಿಸ್ತೀವಿ ಅಂತ. ಕೊನೆಗೆ ನಾನು ನಾಟಕದಲ್ಲಿ ಈಗಾಗಲೇ ಅದೇ ಪಾತ್ರವನ್ನು ಮಾಡಿದಂಥ ಬಿ ಜಯಶ್ರೀ ಅವ್ರನ್ನ ಹಾಕೋಬೇಕಾಗಿತ್ತು. ಮೂಲಭೂತವಾಗಿ ನನಗೆ ಬಿ ಜಯಶ್ರೀ ಮನಸ್ಸಿನಲ್ಲಿ ಇರಲಿಲ್ಲ. ಯಾಕೆಂದ್ರೆ ಬಿ ಜಯಶ್ರೀ ಈಗಾಗಲೇ ಕರಿಮಾಯಿಯಾಗಿ ಅಥವಾ ರಂಗದ ಮೇಲೆ ಬೇರೆ ಬೇರೆ ಪಾತ್ರಗಳನ್ನು ವಹಿಸಿ ಅದೇ ಥರದ ಒಂದು ಛಾಪನ್ನು ಮನಸ್ಸಿನಲ್ಲಿ ಮುಟ್ಟಿದ್ದಾರೆ. ನನಗೆ ಅದನ್ನು ಒಡೆದು ಒಂದು ಹೊಸ ಮೂಕಜ್ಜಿಯನ್ನು ತೆರೆ ಮೇಲೆ ತರಬೇಕಾದಂಥ ಆಸೆ ಇತ್ತು. ಕೊನೆಗೆ ಅನಿವಾರ್ಯವಾಗಿ ಬಿ ಜಯಶ್ರೀ ಏನು ಮಾಡಿದ್ವಿ. ಓದಿದಾಗ ಮೂಕಜ್ಜಿಯ ತಾತ್ವಿಕ ಚಿಂತನೆಗಳು ಹೇಗಿದ್ವು. ಹಾಗಾದ್ರೆ ದೊಡ್ಡ ಚಾಲೆಂಜು ಯಾವ ರೀತಿ ಮೂಕಜ್ಜಿ ಅಂದ್ರೆ ಕೆಂಪು ಸೀರೆ ಉಟ್ಕೊಂಡು ಕೇಶ ಮುಂಡನ ಮಾಡ್ಕೊಂಡಂತ ಮೂಕಜ್ಜಿಯನ್ನ ತೆರೆ ಮೇಲೆ ತಂದ್ರೆ ಅದು ಕಾರಂತರ ಚಿಂತನೆಗಳಿಗೆ ಹೊಂದುತ್ತಾ. ನಾನ್ಯಾಕೆ ಅದನ್ನು ತೋರಿಸ್ಬೇಕು. ಆಕೆ ಆಡೋ ಮಾತುಗಳು, ಆಕೆಗೆ ಮೂಕಜ್ಜಿ ಅಂತ ಹೆಸರಿಟ್ಟಿದ್ದಾರೆ. ಇಡೀ ಕಾದಂಬರಿಯಲ್ಲಿ ಹೆಚ್ಚು ಮಾತಾಡೋದು ಅಜ್ಜಿನೇ. ಆ ಮೂಕಜ್ಜಿಯ ವಿಚಾರಗಳನ್ನ ಹೇಗೆ ದಾಟಿಸೋದು, ಸಾಕಷ್ಟು ಚರ್ಚೆ ಮಾಡಿದ್ವಿ. ಚರ್ಚೆ ನಿಮ್ಮ ಜೊತೆ ಕೂಡ ಮಾಡಿದ್ದೆ ನಾನು. ಮೂಕಜ್ಜಿಯ ಮಾಡೋ ಸಂದರ್ಭದಲ್ಲಿ ನಮ್ಮ ಮನು ಚಕ್ರವರ್ತಿಯರು, ಗಿರೀಶ್ ಕಾಸರವರ ಜೊತೆ ಚರ್ಚೆ ಮಾಡಿದ್ವಿ. ಜಯಶ್ರೀ ಜೊತೆ ಮಾಡಿದಾಗ ಜಯಶ್ರೀ ಹೇಳಿದ್ರು, ಈ ನಾಟಕ ಮಾಡಬೇಕಾದ್ರೆ ನನಗೆ ಒಂದು ಹೊಡೆದಿತ್ತು. ಮೂಕಜ್ಜಿ ಕಾರಂತರನ್ನ ನೀವು ಗಮನಿಸಿ, ಕೊನೆಯ ದಿನಗಳಲ್ಲಿ ಅವರು ನಿಂತ್ಕೋತಾ ಇದ್ದ ಭಂಗಿ ಹೇಗಿತ್ತು ಗಮನಿಸಿ. ಕೈಯಲ್ಲಿ ಒಂದು ಕೋಲ್ ಇರ್ತಾ ಇತ್ತು, ಕೈಯನ್ನ ಹಿಂದೆ ಕಟ್ಕೋತಾ ಇದ್ರು, ಈಗ ನಿಂತ್ಕೋತಾ ಇದ್ರು. ನಾನು ಓಡಾಡಬೇಕಾದ್ರೆ ಇದನ್ನ ಅನುಸರಿಸ್ತೀನಿ. ನೀವು ಹೇಳಿದ್ರಿ ಸುಬ್ರಾಯ ಒಂದ್ ರೀತಿ ಕಾರಂತರ ಪ್ರತಿನಿಧಿಯಾಗಿ ಬರ್ತಾರೆ ಅಂತ. ಮೂಕಜ್ಜಿ ಕೂಡ ಕಾರಂತರ ಪ್ರತಿನಿಧಿ. ಕಾರಂತರು ತಾವು ಆಡಬೇಕಾದಂತ ತಮ್ಮ ವೈಚಾರಿಕ ವಿಚಾರಗಳನ್ನ ಮೂಕಜ್ಜಿಯ ಬಾಯಿನಲ್ಲಿ ಇಟ್ಟು ಆಡಿಸ್ತಾ ಹೋಗ್ತಾರೆ. ಹಾಗೆ ಅದನ್ನ ನಿರೀಕ್ಷಕನಾಗಿ ಅಥವಾ ಪರೀಕ್ಷಕನಾಗಿ ಸುಬ್ರಾಯನನ್ನ ಕೂಡಿಸ್ತಾರೆ. ಎರಡೂ ಪಾತ್ರವನ್ನು ಅವರೇ ನಿರ್ವಹಿಸಿದ್ದಾರೆ. ಹಾಗಾಗಿ ಎರಡೂ ಪಾತ್ರಗಳನ್ನ ಮಾಡಬೇಕಾದ್ರೆ ಇದು ಒಂದಾಯ್ತು. ಹಾಗಾದ್ರೆ ಇಷ್ಟೊಂದು ವೈಚಾರಿಕ ಪ್ರಜ್ಞೆ ಇರೋಂಥ ಮೂಕಜ್ಜಿ ಕೇಶ ಮುಂಡನವನ್ನ ಮಾಡಿಸ್ಕೊಂಡಿರ್ಲಿಲ್ವಾ? ಆರಂಭದಲ್ಲಿ ಮಾಡಿಸಿರ್ಬೋದು, ಹಿರಿಯರ ಒತ್ತಾಯಕ್ಕೆ ಸಂಪ್ರದಾಯದ ಇಕ್ಕಟ್ಟಿಗೆ ಸಿಲುಕಿ ಆರಂಭದಲ್ಲಿ ಮಾಡಿಸಿರ್ಬೋದು. ನಂತರದ ದಿನಗಳಲ್ಲಿ ಪ್ರಾಯಶಃ ಇಷ್ಟೊಂದು ವೈಜ್ಞಾನಿಕವಾಗಿ ವಿಚಾರಗಳನ್ನ ಹೇಳುವಂಥವಳು ಪ್ರಾಯಶಃ ಯಾವುದೋ ಒಂದು ಹಂತದಲ್ಲಿ ಪ್ರತಿಭಟನೆಯ ರೂಪವಾಗಿ ತನ್ನ ಕೇಶ ಮುಂಡನೆಯನ್ನ ನಿಲ್ಲಿಸಿರ್ತಾಳೆ. ಹಾಗೇನೆ ಆಕೆ ಕೆಂಪು ಸೀರೆ ಉಡೋದನ್ನು ಕೂಡ ಪ್ರತಿಭಟನೆಯ ರೂಪಕಾತ್ಮಕವಾಗಿ ನಿಲ್ಲಿಸಿರ್ತಾಳೆ ಅಂತ ಅಂದುಕೊಂಡು ಹೊಸ ಮೂಕಜ್ಜಿಯನ್ನ ಸೃಷ್ಟಿ ಮಾಡ್ಕೊಂಡ್ವಿ ತೆರೆ ಮೇಲೆ ತರಬೇಕಾದ್ರೆ. ಆಕೆ ಕೇಶ ಮುಂಡನ ಆಗಿರಲ್ಲ, ಕೇಶ ಇರುತ್ತೆ, ದೀರ್ಘವಾದ ಕೇಶ ಇರುತ್ತೆ, ಹಾಗೆ ಕೆಂಪು ಸೀರೆಯನ್ನು ಅವಳು ಉಡ್ತಾ ಇರಲ್ಲ. ಯಾಕೆಂದ್ರೆ ಅವಳ ವೈಚಾರಿಕ ಪ್ರಜ್ಞೆಗೂ ಅವಳ ನಡವಳಿಕೆಗೂ ತದ್ವಿರುದ್ಧ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಇನ್ನೊಬ್ಬ ಮೂಕಜ್ಜಿಯನ್ನು ತಂದು ಪರಮ ಪಾತ್ರ ಮಾಡಿದರೆ ತಿಪ್ಪಜ್ಜಿ ಅಂತ ಇನ್ನೊಂದು ಪಾತ್ರ ಬರುತ್ತೆ. ಆ ಪಾತ್ರವನ್ನ ನಿಜವಾದ ಮೂಕಜ್ಜಿಯ ಅಂದ್ರೆ ನಮ್ಮ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಇರುವಂತಹ ಮೂಕಜ್ಜಿಯನ್ನಾಗಿ ಸೃಷ್ಟಿಸಿದ್ವಿ. ಇದು ಒಂದು ರೀತಿಯಲ್ಲಿ ಪ್ರೇಕ್ಷಕರು ಸ್ವೀಕರಿಸಿದ್ದು ನನಗೆ ಇಷ್ಟ ಆಯ್ತದೆ. ಹಾಗೆಯೇ ಗೋಪಾಲಯ್ಯನ ಮಾಡಬೇಕಾದ್ರೂ ಕೂಡ ಗೋಪಾಲಯ್ಯ ಹೇಗಿದ್ದ, ಅವನು ತೋರ ಇದ್ದ, ಸಣ್ಣಗಿದ್ದ. ಯಾವುದೋ ಒಂದು ಬೆಟ್ಟದ ತಪ್ಪಲಿನಲ್ಲಿ ಬದುಕ್ತಾ ಇರುವಂತ ವೃದ್ಧ ದಂಪತಿಗಳು, ಗೋಪಾಲಯ್ಯ ಮತ್ತೆ ಆತನ ಪತ್ನಿ. ಇವರಿಬ್ಬರು ಬದುಕು ಹೇಗಿತ್ತು, ಅವರಿಬ್ಬರು ಎಷ್ಟು ಮಾತಾಡ್ತಾ ಇದ್ರು ಇಡೀ ದಿನ, ಅವರಿಬ್ಬರ ಮಧ್ಯೆ ಆಗ್ತಾ ಇದ್ದ ಚರ್ಚೆ ಏನು, ಅವರು ಒಬ್ಬ ಮಗ ಶಂಭು ಆ ಮನೆಯನ್ನ ಬಿಟ್ಟು ಹೋಗಿರ್ತಾನೆ. ಆ ಶಂಭು ಹೇಗಿದ್ದ, ಶಂಭು ಮನೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಇದ್ದಂತ ಕಾರಣಗಳೇನು, ಇದನ್ನ ನೋಡಿದ್ವಿ. ಮೊದಲು ಬೆಟ್ಟದ ಜೀವ ಮಾಡ್ಬೇಕು ಅಂದಾಗ ಇದನ್ನ ಮಾಡದೇ ಬೇಡ ಅಂತ ಬಹಳಷ್ಟು ಚರ್ಚೆ ಮಾಡ್ತೀವಿ. 4-5 ವರ್ಷ ನನಗಿಂತ ಹಿಂದೆ ಬೇರೆ ಬೇರೆ ನಿರ್ದೇಶಕರು ಬೆಟ್ಟದ ಜೀವನ ಚಿತ್ರ ಮಾಡಬೇಕು ಅಂತ ಹೊರಟು ಚಿತ್ರಕಥೆಯ ಹಂತದಲ್ಲಿ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ತೆರೆ ಮೇಲೆ ತರೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೈ ಬಿಟ್ಟಿದ್ರು. ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಬೆಟ್ಟದ ಜೀವ ಮಾಡಬೇಕಾದಂಥ ಒಂದು ಪ್ರೇರಣೆ ಬಂದಾಗ ನಾನು ಆ ನಿರ್ಮಾಪಕರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬೆಟ್ಟದ ಜೀವ ಮಾಡ್ತೀನಿ ಅಂದೆ. ಅವ್ರು ಹಿಂದಕ್ಕೆ ಹೋಗ್ಲಿ ಅಂತ, ಅವ್ರು ಅದೇ ಆಗಲಿ ಅಂತಂದ್ರು. ಅನಿವಾರ್ಯವಾಗಿ ಮಾಡಬೇಕಾಯ್ತು. ನನಗೆ ಯಾರು ಪ್ರೇರಣೆ ಕೊಟ್ಟಿದ್ರಲ್ಲ ಇದನ್ನು ಮಾಡಬೇಕು ಅಂತ, ಅವರಿಗೆ ಚಿತ್ರಕಥೆಯನ್ನು ಬರ್ಕೊಡಿ ನೋಡೋಣ ಅಂದೆ. ಅವ್ರು ಬರೆದು ಕೊಟ್ಟ ಚಿತ್ರಕಥೆಗೂ ಅದು ಹೊಂದಿಕೆ ಆಗ್ತಾ ಇಲ್ಲ. ಹೇಗೆ ಹಿಡಿಯೋದು, ಕಥೆನೇ ಇಲ್ಲ. ಸಿನಿಮಾಗೆ ಪ್ರಮುಖವಾಗಿ ಬೇಕಿರುವಂಥದ್ದು ಕಥನೆ.
ಪ್ರತಿ ದೃಶ್ಯದ ನಂತರ ಈ ದೃಶ್ಯದ ನಂತರ ಏನು ದೃಶ್ಯ ಆಗುತ್ತೆ, ಆ ಅಂತ್ಯ ಬೇಕಾಗುತ್ತೆ, ಆರಂಭ ಬೇಕಾಗುತ್ತೆ, ಒಂದು ಮಧ್ಯಂತರ ಬೇಕಾಗುತ್ತೆ. ಮುಖ್ಯವಾಗಿ ಚಿತ್ರದ ವಿಷಯದಲ್ಲಿ ಅದು ಸಾಹಿತ್ಯದ ಬೇರೆ ಪ್ರಕಾರಗಳಲ್ಲಿ ಕಥೆಯಲ್ಲೂ ಹಾಗೆ ಇರುತ್ತೆ, ಕಾದಂಬರಿಯಲ್ಲೂ ಹಾಗೆ ಇರುತ್ತೆ. ಆದರೆ ಅಲ್ಲಿ ನಿಭಾಯಿಸೋ ಕ್ರಮ ಬೇರೆ, ಸಿನಿಮಾದಲ್ಲಿ ನಿಭಾಯಿಸುವಂಥ ಕ್ರಮ ಬೇರೆ. ಹಾಗಾಗಿ ಆರಂಭ, ಮಧ್ಯಂತರ, ಅಂತ್ಯ ಇದರಲ್ಲಿ ಯಾವ ಕಥೆಯನ್ನು ಹಿಡಿಯೋದು ಅಂತ ಒಂದು ಚರ್ಚೆ ಬಂದಾಗ ಏನು ಚಿತ್ರಕಥೆ ಬರೆದ್ರು ಅದಕ್ಕೆ ಹೊಂದುತ್ತಾ ಇರಲಿಲ್ಲ, ಬಿಡಿಯಾಗಿ ಕಾಣಿಸ್ತಾ ಇತ್ತು. ಮತ್ತೆ ಪ್ರೇಕ್ಷಕ 2 ಗಂಟೆಗಳು ಕೂತು ಈ ಚಿತ್ರವನ್ನು ಹೇಗೆ ನೋಡ್ತಾನೆ, ಅವನು ಯಾವುದನ್ನ ಫಾಲೋ ಮಾಡ್ತಾನೆ ಅಂದಾಗ ಬೆಟ್ಟದ ಜೀವದ ಕುರಿತು ಬಂದ ವಿಮರ್ಶೆಗಳನ್ನೆಲ್ಲ ಸಂಗ್ರಹಿಸೋದಕ್ಕೆ ಪ್ರಯತ್ನ ಪಟ್ಟೆ. ಸುಮಾರು ಬೆಟ್ಟದ ಜೀವದ ಪುಟಗಳು 180ರಿಂದ 200 ಮಧ್ಯೆ, ಒಂದೊಂದು ಪ್ರಕಟಣೆಯಲ್ಲೂ ಬೇರೆ ಬೇರೆ ಅಕ್ಷರದ ಫಾಂಟಿಗೆ ತಕ್ಕಾಗಿದೆ. 180ರಿಂದ 200 ಪುಟಗಳ ಕಾದಂಬರಿ. ಅದರ ಕುರಿತು 5,000ಕ್ಕಿಂತ ಹೆಚ್ಚು ಪುಟಗಳಷ್ಟು ಬರೆದಿದ್ದಾರಾಗಲೇ ಸಾಹಿತ್ಯ ಕ್ಷೇತ್ರದಲ್ಲಿ. ಅಷ್ಟು ಸಿಕ್ಕಂತ ಎಲ್ಲವೂ ಸಿಗಲಿಲ್ಲ ನನಗೆ, ಕೆಲವು ಸಿಕ್ಕ ವಿಮರ್ಶೆಗಳನ್ನು ನೋಡಿದಾಗ ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ಹೋರಾಟ ಅನ್ಬೋದು, ಆ ಥರದ ಕಥೆ, ಜೀವನೋತ್ಸಾಹದ ಕಥೆ. ಆಗ ಆ ಎಳೆಯನ್ನು ಇಟ್ಕೊಂಡು ಬೆಟ್ಟದ ಜೀವವನ್ನು ರಚಿಸೋದಕ್ಕೆ ಪ್ರಯತ್ನ ಪಟ್ವಿ. ಗೋಪಾಲಯ್ಯನಿಗೆ ಮಗ ಹೋಗಿದ್ದಾನೆ ಮನೆಯಿಂದ, ಇಡೀ ಬದುಕು ಅವನು ಮುಂದೆ ಹಾಸ್ಕೊಂಡಿದೆ. ಈಗ ನಮ್ಮಲ್ಲಿ ಇವತ್ತಿಗೆ ಹೋಲಿಸ್ಕೊಂಡ್ವಿ, ಇವತ್ತಿನ ಪೋಷಕರು ಹೇಗೆ ಬದುಕ್ತಾ ಇದ್ದಾರೆ, ವೃದ್ಧ ದಂಪತಿಗಳು. ನಾವೆಲ್ಲ ಹೇಳ್ತೀವಿ ಎಲ್ಲ ಹಳ್ಳಿಗಳು ಕೂಡ ಇವತ್ತು ವೃದ್ಧಾಶ್ರಮಗಳಾಗಿದ್ದಾವೆ. ಯಾಕೆಂದ್ರೆ ಅವ್ರ ಮಕ್ಕಳು ಬೆಂಗಳೂರಿಗೋ, ಮುಂಬೈಗೋ, ಅಮೆರಿಕಾಗೋ, ಆಸ್ಟ್ರೇಲಿಯಾಗೋ ಹೋಗಿದ್ದಾರೆ. ಅಲ್ಲಿ ಅವರು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಇಲ್ಲಿ ಉಳಿದಿರುವಂಥ ವೃದ್ಧ ದಂಪತಿಗಳು ಅವರು ಬಾಣಂತನಕ್ಕೆ ಮಾತ್ರ ಹೋಗ್ತಾರೆ ವಿದೇಶಕ್ಕೆ, ಇದ್ದಂತೆ ಇಲ್ಲಿರ್ತಾರೆ. ಇಲ್ಲಿರುವಾಗ ಅವರು ನಾವು ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿದ್ವಿ, ಅವ್ರು ನಮ್ಮನ್ನು ಬಿಟ್ಟರು, ವಿದೇಶಕ್ಕೆ ಹೋದ್ರು ಅಂತ ಬೈಕೊಂಡು ಅಕ್ಕಪಕ್ಕದಲ್ಲಿ ಮಕ್ಕಳನ್ನ ಬೈಕೊಂಡು ಬದುಕ್ತಾ ಇರ್ತಾರೆ. ಇದು ಇವತ್ತಿನ, ಮತ್ತೆ ಯಾಕಾದ್ರೂ ನಮ್ಮ ಜನ್ಮ ಬಂತು ಶಾಪ ಹಾಕ್ಕೊಂಡು ತಮ್ಮ ಬದುಕಿಗೆ ಕರ ಹಾಕ್ತಾ ಇರ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಗೋಪಾಲಯ್ಯ ಮತ್ತು ಅವರ ಪತ್ನಿ ಜೀವನೋತ್ಸಾಹದಿಂದ ಬದುಕ್ತಾ ಇರ್ತಾರೆ ವೃದ್ಧಾಪ್ಯದಲ್ಲೂ ಕೂಡ. ಇದು ಮುಖ್ಯವಾದ ವಸ್ತುವನ್ನು ಇಟ್ಕೊಂಡು ಈ ಹೊತ್ತಿಗೆ ಬೆಟ್ಟದ ಜೀವದ ಪ್ರಸ್ತುತತೆ ಇಲ್ಲಿದೆ. ಇವತ್ತು ಆ ಬೆಟ್ಟದ ಜೀವದ ಉತ್ಸಾಹವನ್ನು, ವೃದ್ಧ ದಂಪತಿಗಳ ಉತ್ಸಾಹವನ್ನು ನೋಡಿ ನಮ್ಮ ವೃದ್ಧರು, ಇವತ್ತಿನ ವೃದ್ಧರು ಹೇಗೆ ಬದುಕನ್ನು ಕಟ್ಕೋಬೇಕು ಅನ್ನೋ ಒಂದು ಪ್ರಮುಖವಾದ ಧಾರೆಯಾಗಿ ಇಡೀ ಚಿತ್ರವನ್ನು ನೋಡಿದ್ವಿ. ಹಾಗೆ ನೀವು ಹೇಳಿದಾಗೆ ದಾಂಪತ್ಯದ ಕುರಿತು ಬೆಳಗ್ಗೆ ಚರ್ಚೆ ಬಂತು, ಸಾಂಸಾರಿಕ ಇದರಲ್ಲೂ ಕೂಡ ಗೋಪಾಲಯ್ಯ ಮತ್ತು ಶಂಕರಿಯ ದಾಂಪತ್ಯ ಹೇಗಿತ್ತು, ಅಲ್ಲೇ ಬರುವಂತಹ ನಾರಾಯಣ ಮತ್ತೆ ಲಕ್ಷ್ಮಿಯ ದಾಂಪತ್ಯ ಹೇಗಿತ್ತು, ಈ 2 ದಂಪತಿಗಳನ್ನು ಇಟ್ಕೊಂಡ್ವಿ ಉದ್ದಕ್ಕೂ. ಆಶ್ಚರ್ಯ ಅಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಎಲ್ಲರ ಮಧ್ಯೆ ಗುಟ್ಟುಗಳಿರುತ್ತೆ, ಗಂಡ ಹೆಂಡತಿ ಮಧ್ಯೆ ಕೂಡ ಗುಟ್ಟಿರುತ್ತೆ, ತಂದೆ ಮಕ್ಕಳ ಮಧ್ಯೆ ಗುಟ್ಟಿರುತ್ತೆ. ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಕಡಿಮೆ ಗುಟ್ಟಿದೆ ಅಂದರೆ ಹೆಚ್ಚು ಗುಟ್ಟು ಗಂಡ ಹೆಂಡತಿ ಮಧ್ಯೆ ಇರ್ತದೆ. ಗಂಡ ಹೆಂಡತಿಗೆ ಹೇಳ್ತಿರುವಂಥ ವಿಷಯಗಳು ಸಾಕಷ್ಟು ಇರ್ತವೆ, ಹೆಂಡತಿ ಗಂಡರಿಗೆ ಹೇಳದೇ ಇರುವಂಥ ವಿಷಯಗಳಿರ್ತವೆ. ಇಲ್ಲಿ ಶಂಕರಿ ಮತ್ತು ಗೋಪಾಲಯ್ಯನ ಮಧ್ಯೆ ಇರುವಂಥ ಗುಟ್ಟು ಯಾವುದು, ಹಾಗೆ ನಾರಾಯಣ ಮತ್ತು ಲಕ್ಷ್ಮಿ ಮಧ್ಯೆ ಇರುವಂಥ ಗುಟ್ಟು ಯಾವುದು. ಇವರೆಲ್ಲರೂ ಆ ಬೆಟ್ಟದ ತಪ್ಪಲಲ್ಲಿ ಬದುಕ್ತಾ ಇದ್ರು, ಪರಸ್ಪರ ತಮ್ಮ ಒಳಗೆ ಒಂದು ದೊಡ್ಡ ಗುಟ್ಟಿನ ಬೆಟ್ಟವನ್ನ ಇಟ್ಕೊಂಡು ಜೀವಿಸ್ತಾ ಇರ್ತಾರೆ. ಅದನ್ನ ಒಂದು ಮುಖ್ಯವಾಗಿ ಅಂಶವನ್ನು ಮಾಡಿಕೊಂಡು ಶಂಭು ಮನೆಯಿಂದ ಹೋಗ್ಲಿಕ್ಕೆ ಇದೇ ಮುಖ್ಯ ಕಾರಣ. ಹೀಗೆ ಒಂದು ಕಥಾಹಂದರವನ್ನು ರಚಿಸ್ಕೊಂಡ್ವಿ ನಾವು. ಕಾರಂತರೆ ಒಂದ್ ಕಡೆ ಹೇಳ್ತಾರೆ, ಬೆಟ್ಟದ ಜೀವದಲ್ಲಿ ಯಾವ ಕಥೆ ಇದೆ ಅಂತ ಯಾರೋ ಒಬ್ಬ ವಿಮರ್ಶಕರು ಮತ್ತೊಬ್ಬರು ಟೀಕೆ ಮಾಡಿದಾಗ ಅವ್ರು ಹೇಳಿದ್ರಂತೆ, ನಾನು ಕಥೆ ಹೇಳಲಿಕ್ಕೆ ಕುಳಿತವನಲ್ಲ, ಶೀಲದ ಕುರಿತು ಮಾತಾಡಲು ಕುಳಿತಿದ್ದೇನೆ ಅಂದ್ರಂತೆ. ಶೀಲ ಅಂದ್ರೆ ಏನು? ಇವತ್ತಿನ ನಮ್ಮ ಸಿನಿಮಾಗಳಲ್ಲಿ ಶೀಲ ಅಂದ್ರೆ ನಿಮ್ಗೆ ಗೊತ್ತಿದೆ ಏನು ಅಂತ. ಅದು ಶೀಲ ಅಲ್ಲ, ಮನುಷ್ಯನ ಸ್ವಭಾವವನ್ನು ಅವರು ಶೀಲ ಅಂತ ಗುರುತಿಸಿ ಮನುಷ್ಯನ ಸ್ವಭಾವವನ್ನು ನಾನು ಹೇಳಲಿಕ್ಕೆ ಕೊಡ್ತಿದ್ದೀನಿ. ಹಾಗಾಗಿ ಇಲ್ಲಿ ಸ್ವಭಾವ, ಮನುಷ್ಯನ ಸ್ವಭಾವ, ಜೀವನೋತ್ಸಾಹ ಮತ್ತೆ ದಂಪತಿಗಳ ಮಧ್ಯೆ ಇರುವಂಥ ಸಂಬಂಧ, ಶಂಭು ಹೋಗ್ಲಿಕ್ಕೆ ಕಾರಣ ಏನು, ಅಲ್ಲಿಗೆ ಬರುವಂಥ ಒಬ್ಬ ಆಗುಂತಕ ಶಿವರಾಮ ಅಂತ ಆಗುಂತಕ ಬರ್ತಾನೆ. ಅದನ್ನು ಕೂಡ ಗುರುತಿಸ್ಬೇಕು. ನನಗೆ ಮುಖ್ಯ ಗೊತ್ತಿರುವ ಹಾಗೆ ಮುಖಜ್ಜೆ ಕನಸಲ್ಲಿ ಸುಬ್ರಾಯ ಇದ್ರು, ಶಿವರಾಮಯ್ಯನೇ ಸುಬ್ರಾಯ ಆಗಿದ್ರು ಕೂಡ. ಹಾಗೇನೆ ಬೆಟ್ಟದ ಜೀವದಲ್ಲಿ ಬರುವಂತನು ಶಿವರಾಮಯ್ಯ, ಅವರು ಕಾರಂತ್ರಿ ಆಗಿರ್ತಾರೆ. ಹಾಗೆ ಅಳಿದ ಮೇಲೆ ಬರುವಂತ ಶಿವರಾಮ ಕಾರಂತರು ಅಂತಾನೆ ಹೇಳ್ಕೊತಾರೆ, ಕಾರಂತ ಅಂತಾನೆ ತನ್ನ ಹೆಸರನ್ನ ಹೇಳ್ಕೊತಾರೆ. ಹೀಗೆ ಅವರೇ ಒಂದು ಪಾತ್ರವಾಗಿ ಕಾದಂಬರಿಯಲ್ಲಿ ಬರೋದು ಪ್ರಾಯಶಃ ಕನ್ನಡದ ಕಾದಂಬರಿ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಗುಣ ಅಂತ ಅನ್ಸುತ್ತೆ. ಹಾಗಾಗಿ ಬೆಟ್ಟದ ಜೀವನ ಇಟ್ಕೊಂಡು ನಾವು ಚಿತ್ರ ಮಾಡಿದ್ವಿ. ಪ್ರಕೃತಿ ಮತ್ತೆ ಮನುಷ್ಯನ ಸಂಬಂಧವನ್ನ ಇಟ್ಕೊಂಡು ಮಾಡಿದಾಗ ಚಾಲೆಂಜ್ ಇತ್ತು ನನಗೆ. ಈ ಬೆಟ್ಟದ ಜೀವ ಬರೆಯೋದಕ್ಕೆ ಅವರಿಗೆ ಪ್ರೇರಣೆ ಏನು? ಸುಬ್ರಹ್ಮಣ್ಯದ ಬಳಿಯ ಕಟ್ಟಾದಲ್ಲಿ ಗೋವಿಂದಯ್ಯ ಅನ್ನೋ ಒಬ್ಬ ವ್ಯಕ್ತಿಯನ್ನು ನೋಡಿದ್ರಂತೆ. ಆ ಗೋವಿಂದಯ್ಯನೇ ನಂತರ ಕಾದಂಬರಿಯಲ್ಲಿ ಗೋಪಾಲಯ್ಯ ಆದ ಅಂತ ಅವರು ತಮ್ಮ ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ಬರ್ಕೊಂಡಿದ್ದಾರೆ. ನನಗೆ ಅದನ್ನು ನೋಡಬೇಕು ಅಂತ ಅನಿಸ್ತು. ಹಾಗಾದ್ರೆ ಕಟ್ಟಾ ಗೋವಿಂದಯ್ಯ ಹೇಗೆ ಬದುಕ್ತಾ ಇರಬಹುದು? ಹಾಗಾಗಿ ಇವರು ಭೇಟಿ ಕೊಟ್ಟಂತ ಗೋವಿಂದಯ್ಯನ ಪ್ರದೇಶಕ್ಕೆ ಹೋಗಿ ನೋಡಿದಾಗ ಅದು ಪೂರ್ತಿ ಇವತ್ತು ಕಾಂಕ್ರೀಟ್ ಕಾಡಾಗಿತ್ತು. ಅಲ್ಲಿ ಅವ್ರು ಬೆಟ್ಟದ ತಪ್ಪಲಿದ್ರು, ಅಲ್ಲಿ ಕಾಂಕ್ರೀಟ್ ಮನೆಗಳಿದ್ವು, ರಸ್ತೆಗಳಿಗೆಲ್ಲ ಟಾರ್ ಹಾಕಿದ್ರು, ಕಾಂಕ್ರೀಟ್ ರಸ್ತೆಗಳಾಗಿದ್ವು. ಇಲ್ಲಿ ಕಾರಂತರಿಗೆ ಕಂಡದ್ದೇನು? ಅವ್ರಿಗೇನೋ ಬೇರೆ ಕಂಡಿದೆ. ಯಾವಾಗ 30ರ ದಶಕದಲ್ಲಿ, ನಾನೀಗ ನೋಡ್ತಾ ಇರೋದು 21ನೇ ಶತಮಾನದಲ್ಲಿ.
ಹಾಗಾಗಿ ಇವೆರಡನ್ನ ಬಿಟ್ಟು ಆ ಗೋವಿಂದಯ್ಯ ಸೃಷ್ಟಿ ಅದು ಒಂದಿದೆ. ಹಾಗಾಗಿ ಅದು ಮತ್ತೆ ಮುಖರ್ಜಿಯ ಕನಸುಗಳನ್ನ ಇಟ್ಕೊಂಡು ಹೋಗಿ ಮಾತಾಡ್ತಾ ಬೇರೆ ಚರ್ಚೆಗಳಿಗೆ ಬರುತ್ತದೆ. ಬಹುಶಃ ಸಮಯ ಇಷ್ಟೇ ಹೆಚ್ಚಾಗಿದೆ. ಹಾಗಾಗಿ ಈ ಒಂದು ಸವಾಲು ಇದೆಯಲ್ಲ, ಈ ಕಾದಂಬರಿಗಳನ್ನ ತೆರೆಗೆ ಅಳವಡಿಸೋದೇ ಒಂದು ದೊಡ್ಡ ಸವಾಲು. ಪ್ರೇಕ್ಷಕರು ಒಪ್ಪಿರೋದ್ರಿಂದ ಪ್ರಾಯಶಃ ಆ ಸವಾಲಿನಲ್ಲಿ ನನಗೆ ಯಶಸ್ಸು ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮೂಲಕ ಒಂದು ಇವತ್ತು ಪ್ರಸ್ತುತತೆ, ಮನುಷ್ಯನ ಸಂಬಂಧಗಳು, ಆತಿಥ್ಯಕ್ಕೆ ಇದ್ದಂಥ ಬೆಲೆ, ಇವತ್ತು ನಾವು ಆತಿಥ್ಯ ಅಂತಂದ್ರೆ ರೆಸಾರ್ಟ್ ಕಲ್ಚರ್ಗೆ ಬಂದು ತಲುಪಿದೀವಿ ಅಂತ ಒಂದು ದಾಖಲು. ಆಗ್ಲೇ ಹೇಳಿದಾಗೆ ವೃದ್ಧಾಪ್ಯದಲ್ಲಿ ಮನುಷ್ಯರು ಹೇಗೆ ಜೀವನೋತ್ಸಾಹದಿಂದ ಬದುಕಬೇಕು, ಈ ಎರಡು ಅಂಶಗಳನ್ನು ಇಟ್ಕೊಂಡು ಬೆಟ್ಟ ಜೀವವನ್ನ, ಹಾಗೆ ಮುಖರ್ಜಿ ಕನಸುಗಳನ್ನ ಮಾಡ್ತಾ ಹಿಂದಿನ ವಿಚಾರಗಳಿಗೆ ಅದರಲ್ಲೂ ಕೂಡ ಸಂಬಂಧಗಳ ಬಗ್ಗೆ ಬರುತ್ತೆ. ನಾಗಿಯ ಸಂಬಂಧ ಬರುತ್ತೆ. ಸ್ವತಃ ಮುಖರ್ಜಿಯೇ ಇದು ಆರಂಭದಲ್ಲಿ ಅವಳು ವಿಧವೆಯಾಗಿದ್ದಂಥಳು. ಸುಬ್ರಾಯ ಮತ್ತೆ ಸೀತೆಯ ದಾಂಪತ್ಯ ಬರುತ್ತೆ. ಈ ದಾಂಪತ್ಯದ ಒಳಸುಳಿಗಳೇನು, ಸೀನಪ್ಪ ಹೇಗೆ ಬೇರೆ ಹೆಣ್ಣುಗಳನ್ನು ಬಳಸ್ಕೊತಾ ಇದ್ದ, ಈ ಎಲ್ಲ ಅಂಶಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋ ದೃಷ್ಟಿಯಿಂದ ಕೆಲವು ಪಾತ್ರಗಳನ್ನ ಪಕ್ಕಕ್ಕಿಟ್ಟು 2 ಗಂಟೆ ಅವಧಿಯಲ್ಲಿ ಹೇಗೆ ಮುಖರ್ಜಿ ಕನಸುಗಳನ್ನ ಬೆಟ್ಟ ಜೀವನ ಕಟ್ಟಬಹುದು ಅಷ್ಟನ್ನ ಕಟ್ಟಿದ್ವಿ. ಪ್ರಾಯಶಃ ನೀವೆಲ್ಲ ನೋಡಿರ್ತೀರಿ.